ಈದ್ ಮೆರವಣಿಗೆ ಸಂದರ್ಭದಲ್ಲಿ ಟಿಪ್ಪು ಹಾಗೆ ಔರಂಗಜೇಬ್ನ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ. ನಾಳೆ ಭದ್ರಾವತಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಇದೆ. ಭದ್ರಾವತಿಯ ಸೀಗೆಬಾಗಿ ಜಟ್ಪಟ್ ನಗರದಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಕಳೆದ ಬಾರಿ ಶಿವಮೊಗ್ಗದಲ್ಲಿ ಇಂಥದ್ದೇ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಭೆ ಆಗಿದ್ದು ಇಲ್ಲಿ ನೆನಪಿಸಿಕೊಳ್ಳಬಹುದು. ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆಯಲ್ಲಿ ಟಿಪ್ಪು ಹಾಗೆ ಔರಂಗಜೇಬ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಫ್ಲೆಕ್ಸ್ಗಳನ್ನು ಕಟ್ಟಲಾಗಿದೆ. ಭಾರತದ ಭೂಪಟವು ಸಂಪೂರ್ಣವಾಗಿ ಹಸಿರೀಕರಣ ಮಾಡಲಾಗಿದೆ. ಭದ್ರಾವತಿಯ ಖಾಜಿ ಮೊಹಲ್ಲಾದಲ್ಲಿ ಟಿಪ್ಪು ಖಡ್ಗವನ್ನು ಕೂಡ ಅಳವಡಿಸಲಾಗಿದೆ. ಶಿವಮೊಗ್ಗದಲ್ಲೂ ಕೂಡ ಇಂಥದ್ದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದ ಗಲಭೆ ಆಗಿತ್ತು. ಹಾಗೆ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗುವ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಿತ್ತು. ಇದೀಗ ಭದ್ರಾವತಿಯಲ್ಲಿ ಇಂಥದ್ದೇ ಘಟನೆಗಳು ಮರುಕಳಿಸಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತದ ಭೂಪಟವನ್ನು ಸಂಪೂರ್ಣವಾಗಿ ಹಸಿರೀಕರಣ ಮಾಡಿರೋದು, ಟಿಪ್ಪು ಔರಂಗಜೇಬ್ ಫ್ಲೆಕ್ಸ್ಗಳನ್ನು ಅಳವಡಿಸಿರೋದು, ಹಾಗೆ ತಲ್ವಾರ್ನ ಚಿತ್ರ ಇದೆಲ್ಲವನ್ನ ಕೂಡ ಅಳವಡಿಸಲಾಗಿದೆ. ನಾಳೆ ಈದ್ ಮೆರವಣಿಗೆ ಇದೆ ಭದ್ರಾವತಿಯಲ್ಲಿ, ಅದಕ್ಕೆ ಪೂರ್ವ ತಯಾರಿಯ ಭಾಗವಾಗಿ ಈ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಜಿಲ್ಲಾಡಳಿತ ಅನುಮತಿ ಕೊಟ್ಟಿದೆಯಾ? ಇದಕ್ಕೆಲ್ಲ ಅನುಮತಿಯನ್ನು ಪಡೆದುಕೊಂಡು ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನು ಹಾಕಲಾಗಿರೋದಾ? ಇದು ಮತ್ತೊಂದು ಸ್ವರೂಪದ ಸಂಘರ್ಷಕ್ಕೆ, ವಿವಾದಕ್ಕೆ ಕಾರಣವಾಗುವ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಈದ್ ಮಿಲಾದ್ ಮೆರವಣಿಗೆಗೆ ಪೂರ್ವ ಸಿದ್ಧತೆಯ ಭಾಗವಾಗಿ ಈ ಫ್ಲೆಕ್ಸ್ಗಳನ್ನು ಭದ್ರಾವತಿಯಲ್ಲಿ ಅಳವಡಿಸಲಾಗಿದೆ. ಈದ್ ಮೆರವಣಿಗೆ ಸಂದರ್ಭದಲ್ಲಿ ಟಿಪ್ಪು ಹಾಗೆ ಔರಂಗಜೇಬ್ನ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ. ನಾಳೆ ಭದ್ರಾವತಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಇದೆ. ಭದ್ರಾವತಿಯ ಸೀಗೆಬಾಗಿ ಜಟ್ಪಟ್ ನಗರದಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಕಳೆದ ಬಾರಿ ಶಿವಮೊಗ್ಗದಲ್ಲಿ ಇಂಥದ್ದೇ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಭೆ ಆಗಿದ್ದು ಇಲ್ಲಿ ನೆನಪಿಸಿಕೊಳ್ಳಬಹುದು. ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆಯಲ್ಲಿ ಟಿಪ್ಪು ಹಾಗೆ ಔರಂಗಜೇಬ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಫ್ಲೆಕ್ಸ್ಗಳನ್ನು ಕಟ್ಟಲಾಗಿದೆ. ಭಾರತದ ಭೂಪಟವು ಸಂಪೂರ್ಣವಾಗಿ ಹಸಿರೀಕರಣ ಮಾಡಲಾಗಿದೆ. ಭದ್ರಾವತಿಯ ಖಾಜಿ ಮೊಹಲ್ಲಾದಲ್ಲಿ ಟಿಪ್ಪು ಖಡ್ಗವನ್ನು ಕೂಡ ಅಳವಡಿಸಲಾಗಿದೆ. ಶಿವಮೊಗ್ಗದಲ್ಲೂ ಕೂಡ ಇಂಥದ್ದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದ ಗಲಭೆ ಆಗಿತ್ತು. ಹಾಗೆ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗುವ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಿತ್ತು. ಇದೀಗ ಭದ್ರಾವತಿಯಲ್ಲಿ ಇಂಥದ್ದೇ ಘಟನೆಗಳು ಮರುಕಳಿಸಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತದ ಭೂಪಟವನ್ನು ಸಂಪೂರ್ಣವಾಗಿ ಹಸಿರೀಕರಣ ಮಾಡಿರೋದು, ಟಿಪ್ಪು ಔರಂಗಜೇಬ್ ಫ್ಲೆಕ್ಸ್ಗಳನ್ನು ಅಳವಡಿಸಿರೋದು, ಹಾಗೆ ತಲ್ವಾರ್ನ ಚಿತ್ರ ಇದೆಲ್ಲವನ್ನ ಕೂಡ ಅಳವಡಿಸಲಾಗಿದೆ. ನಾಳೆ ಈದ್ ಮೆರವಣಿಗೆ ಇದೆ ಭದ್ರಾವತಿಯಲ್ಲಿ, ಅದಕ್ಕೆ ಪೂರ್ವ ತಯಾರಿಯ ಭಾಗವಾಗಿ ಈ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಜಿಲ್ಲಾಡಳಿತ ಅನುಮತಿ ಕೊಟ್ಟಿದೆಯಾ? ಇದಕ್ಕೆಲ್ಲ ಅನುಮತಿಯನ್ನು ಪಡೆದುಕೊಂಡು ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನು ಹಾಕಲಾಗಿರೋದಾ? ಇದು ಮತ್ತೊಂದು ಸ್ವರೂಪದ ಸಂಘರ್ಷಕ್ಕೆ, ವಿವಾದಕ್ಕೆ ಕಾರಣವಾಗುವ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಈದ್ ಮಿಲಾದ್ ಮೆರವಣಿಗೆಗೆ ಪೂರ್ವ ಸಿದ್ಧತೆಯ ಭಾಗವಾಗಿ ಈ ಫ್ಲೆಕ್ಸ್ಗಳನ್ನು ಭದ್ರಾವತಿಯಲ್ಲಿ ಅಳವಡಿಸಲಾಗಿದೆ. ಈದ್ ಮೆರವಣಿಗೆ ಸಂದರ್ಭದಲ್ಲಿ ಟಿಪ್ಪು ಹಾಗೆ ಔರಂಗಜೇಬ್ನ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ. ನಾಳೆ ಭದ್ರಾವತಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಇದೆ. ಭದ್ರಾವತಿಯ ಸೀಗೆಬಾಗಿ ಜಟ್ಪಟ್ ನಗರದಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಕಳೆದ ಬಾರಿ ಶಿವಮೊಗ್ಗದಲ್ಲಿ ಇಂಥದ್ದೇ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಭೆ ಆಗಿದ್ದು ಇಲ್ಲಿ ನೆನಪಿಸಿಕೊಳ್ಳಬಹುದು. ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆಯಲ್ಲಿ ಟಿಪ್ಪು ಹಾಗೆ ಔರಂಗಜೇಬ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಫ್ಲೆಕ್ಸ್ಗಳನ್ನು ಕಟ್ಟಲಾಗಿದೆ. ಭಾರತದ ಭೂಪಟವು ಸಂಪೂರ್ಣವಾಗಿ ಹಸಿರೀಕರಣ ಮಾಡಲಾಗಿದೆ. ಭದ್ರಾವತಿಯ ಖಾಜಿ ಮೊಹಲ್ಲಾದಲ್ಲಿ ಟಿಪ್ಪು ಖಡ್ಗವನ್ನು ಕೂಡ ಅಳವಡಿಸಲಾಗಿದೆ. ಶಿವಮೊಗ್ಗದಲ್ಲೂ ಕೂಡ ಇಂಥದ್ದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದ ಗಲಭೆ ಆಗಿತ್ತು. ಹಾಗೆ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗುವ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಿತ್ತು. ಇದೀಗ ಭದ್ರಾವತಿಯಲ್ಲಿ ಇಂಥದ್ದೇ ಘಟನೆಗಳು ಮರುಕಳಿಸಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತದ ಭೂಪಟವನ್ನು ಸಂಪೂರ್ಣವಾಗಿ ಹಸಿರೀಕರಣ ಮಾಡಿರೋದು, ಟಿಪ್ಪು ಔರಂಗಜೇಬ್ ಫ್ಲೆಕ್ಸ್ಗಳನ್ನು ಅಳವಡಿಸಿರೋದು,
ಹಾಗೆ ತಲ್ವಾರ್ನ ಚಿತ್ರ ಇದೆಲ್ಲವನ್ನ ಕೂಡ ಅಳವಡಿಸಲಾಗಿದೆ. ನಾಳೆ ಈದ್ ಮೆರವಣಿಗೆ ಇದೆ ಭದ್ರಾವತಿಯಲ್ಲಿ. ಅದಕ್ಕೆ ಪೂರ್ವ ತಯಾರಿಯ ಭಾಗವಾಗಿ ಈ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಜಿಲ್ಲಾಡಳಿತ ಅನುಮತಿ ಕೊಟ್ಟಿದೆಯಾ? ಇದಕ್ಕೆಲ್ಲ ಅನುಮತಿಯನ್ನು ಪಡೆದುಕೊಂಡು ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನು ಹಾಕಲಾಗಿರೋದಾ? ಇದು ಮತ್ತೊಂದು ಸ್ವರೂಪದ ಸಂಘರ್ಷಕ್ಕೆ, ವಿವಾದಕ್ಕೆ ಕಾರಣವಾಗುವ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಈದ್ ಮಿಲಾದ್ ಮೆರವಣಿಗೆಗೆ ಪೂರ್ವ ಸಿದ್ಧತೆಯ ಭಾಗವಾಗಿ ಈ ಫ್ಲೆಕ್ಸ್ಗಳನ್ನು ಭದ್ರಾವತಿಯಲ್ಲಿ ಅಳವಡಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಮುಚ್ಚೋದೆ DCM ಡೆಡ್ಲೈನ್ ನೀಡಿದ್ರು. ಆದರೆ ಡೆಡ್ಲೈನ್ ಮುಗಿದ್ರೂ ಕೂಡ ನಗರದ ಹಲವು ರಸ್ತೆಗಳು ಗುಂಡಿ ಮುಕ್ತವಾಗಿಲ್ಲ. ರಿಪಬ್ಲಿಕ್ ಕನ್ನಡ ವರದಿ ವೇಳೆಯೇ ಲೈವ್ ಆಕ್ಸಿಡೆಂಟ್ ಕೂಡ ನಡೆದು ಹೋಗಿದೆ. BBMP ಅಧಿಕಾರಿಗಳು ಗುಂಡಿ ನಿರ್ಲಕ್ಷ್ಯ ಯಾವ ಮಟ್ಟಿಗೆ ತೋರಿಸ್ತಿದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. DCM ಎಚ್ಚರಿಕೆಗೂ ಡೋಂಟ್ ಕೇರ್. ಗುಂಡಿ ಬಗ್ಗೆ BBMP ಅಧಿಕಾರಿಗಳ ನಿರ್ಲಕ್ಷ್ಯ. ಹೌದು, ಸಿಲಿಕಾನ್ ಸಿಟಿಯ ಬಹುತೇಕ ರಸ್ತೆಗಳು ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಹಲವು ಏರಿಯಾಗಳಲ್ಲಿ ಗುಂಡಿ ಬೆಳಕಿಗೆ ಬಂದಿದೆ. ಮಾರಪ್ಪನ ಪಾಳ್ಯದ ಕೃಷ್ಣಾನಂದ ನಗರದ ಅಸಲಿ ಗುಂಡಿ ಚಿತ್ರಣ ಇಲ್ಲಿದೆ ನೋಡಿ. ಕೃಷ್ಣಾನಂದ ನಗರದ ರಸ್ತೆ ಗುಂಡಿಯ ಅವ್ಯವಸ್ಥೆ, ಅಪಘಾತ ಮತ್ತೊಂದು ನಾವು ಪ್ರತಿದಿನ ತೋರಿಸ್ತಾ ಇದೀವಿ ನೋಡಿ. ಹಿಂಗಿದೆ ರಸ್ತೆ, ವಾಹನಗಳು ಎಷ್ಟು ಹೆಣಗಾಡ್ಕೊಂಡು ಬರ್ತವೆ, ಅಪಘಾತಗಳು ಪ್ರತಿದಿನವೂ ಅಪಘಾತವೇ ಇಲ್ಲಿ. ಕೃಷ್ಣಾನಂದ ನಗರದಲ್ಲಿ 10 ವರ್ಷದಿಂದ ಗುಂಡಿ ಬಿದ್ದಿದೆಯಂತೆ. ಒಂದ್ ಕಡೆ DCM ಡೆಡ್ ಲೈನ್ ನೀಡಿದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಪ್ರತಿದಿನ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದು ಜನ BBMP ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಬಗ್ಗೆ ವರದಿ ಮಾಡ್ತಾ ಇದ್ದ ವೇಳೆ ಲೈವ್ ಆಕ್ಸಿಡೆಂಟ್ ಒಂದು ಸಂಭವಿಸಿದೆ. ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಸ್ಕೂಟಿ ಸವಾರ ಗುಂಡಿಗೆ ಬಿದ್ದಿದ್ದಾನೆ. ವಾಹನಗಳು ಎಷ್ಟು ಹೆಣಗಾಡ್ಕೊಂಡು ಬರ್ತವೆ, ಅಪಘಾತಗಳು ಪ್ರತಿದಿನವೂ ಅಪಘಾತವೇ. ಒಟ್ನಲ್ಲಿ ಕೃಷ್ಣಾನಂದ ನಗರದ ಯಮ ಸ್ವರೂಪಿ ರಸ್ತೆಯ ಅನಾವರಣ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದ್ದು DCM DK ಶಿವಕುಮಾರ್ ಮತ್ತೊಮ್ಮೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಮುಚ್ಚೋದೆ DCM ಡೆಡ್ಲೈನ್ ನೀಡಿದ್ರು. ಆದರೆ ಡೆಡ್ಲೈನ್ ಮುಗಿದ್ರೂ ಕೂಡ ನಗರದ ಹಲವು ರಸ್ತೆಗಳು ಗುಂಡಿ ಮುಕ್ತವಾಗಿಲ್ಲ. ರಿಪಬ್ಲಿಕ್ ಕನ್ನಡ ವರದಿ ವೇಳೆಯೇ ಲೈವ್ ಆಕ್ಸಿಡೆಂಟ್ ಕೂಡ ನಡೆದು ಹೋಗಿದೆ. BBMP ಅಧಿಕಾರಿಗಳು ಗುಂಡಿ ನಿರ್ಲಕ್ಷ್ಯ ಯಾವ ಮಟ್ಟಿಗೆ ತೋರಿಸ್ತಿದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. DCM ಎಚ್ಚರಿಕೆಗೂ ಡೋಂಟ್ ಕೇರ್. ಗುಂಡಿ ಬಗ್ಗೆ BBMP ಅಧಿಕಾರಿಗಳ ನಿರ್ಲಕ್ಷ್ಯ. ಹೌದು, ಸಿಲಿಕಾನ್ ಸಿಟಿಯ ಬಹುತೇಕ ರಸ್ತೆಗಳು ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಹಲವು ಏರಿಯಾಗಳಲ್ಲಿ ಗುಂಡಿ ಬೆಳಕಿಗೆ ಬಂದಿದೆ. ಮಾರಪ್ಪನ ಪಾಳ್ಯದ ಕೃಷ್ಣಾನಂದ ನಗರದ ಅಸಲಿ ಗುಂಡಿ ಚಿತ್ರಣ ಇಲ್ಲಿದೆ ನೋಡಿ. ಕೃಷ್ಣಾನಂದ ನಗರದ ರಸ್ತೆ ಗುಂಡಿಯ ಅವ್ಯವಸ್ಥೆ, ಅಪಘಾತ ಮತ್ತೊಂದು ನಾವು ಪ್ರತಿದಿನ ತೋರಿಸ್ತಾ ಇದೀವಿ ನೋಡಿ. ಹಿಂಗಿದೆ ರಸ್ತೆ, ವಾಹನಗಳು ಎಷ್ಟು ಹೆಣಗಾಡ್ಕೊಂಡು ಬರ್ತವೆ, ಅಪಘಾತಗಳು ಪ್ರತಿದಿನವೂ ಅಪಘಾತವೇ ಇಲ್ಲಿ. ಕೃಷ್ಣಾನಂದ ನಗರದಲ್ಲಿ 10 ವರ್ಷದಿಂದ ಗುಂಡಿ ಬಿದ್ದಿದೆಯಂತೆ. ಒಂದ್ ಕಡೆ DCM ಡೆಡ್ ಲೈನ್ ನೀಡಿದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಪ್ರತಿದಿನ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದು ಜನ BBMP ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಬಗ್ಗೆ ವರದಿ ಮಾಡ್ತಾ ಇದ್ದ ವೇಳೆ ಲೈವ್ ಆಕ್ಸಿಡೆಂಟ್ ಒಂದು ಸಂಭವಿಸಿದೆ. ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಸ್ಕೂಟಿ ಸವಾರ ಗುಂಡಿಗೆ ಬಿದ್ದಿದ್ದಾನೆ. ವಾಹನಗಳು ಎಷ್ಟು ಹೆಣಗಾಡ್ಕೊಂಡು ಬರ್ತವೆ, ಅಪಘಾತಗಳು ಪ್ರತಿದಿನವೂ ಅಪಘಾತವೇ. ಒಟ್ನಲ್ಲಿ ಕೃಷ್ಣಾನಂದ ನಗರದ ಯಮ ಸ್ವರೂಪಿ ರಸ್ತೆಯ ಅನಾವರಣ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದ್ದು DCM DK ಶಿವಕುಮಾರ್ ಮತ್ತೊಮ್ಮೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.